ಪಾಷಾಣ ಪ್ರಯೋಗ ಪಂಡಿತ ರಕ್ತ ಈ ಒಕ್ಕನ ಶುಕ್ಲಾಚಾರ್ಯ ಮಹಿಮೆನ ಏನು ಅಂತ ತಿಳ್ಕೊಂಡಿದ್ದು. ನೋಡಿ ಅವ್ರ ಮಗ ನಮ್ಮ ಜಯಸಿಂಹ ಮುಸ್ರಿ ಅವ್ರು ನೋಡಿ ಸ್ನೇಹಿತರೆ. ನೀವೆಂಬಲ್ಲ ಪಿಕ್ಚರ್ ಸಕ್ಸಸ್ ಆದ್ಮೇಲೆ 3 ವರ್ಷ ಬಣ್ಣ ಹಾಕಿಲ್ಲ. ಯಾಕೆ? ಯಾರು ಕರೆದೇ ಇಲ್ಲ. ಮುಸ್ರಿ ಅನ್ನೋದು ತಮಿಳ್ನಾಡಲ್ಲಿ ಊರಿದೆ. ಅದು 19ನೇ ವರ್ಷದಲ್ಲಿ ತಂದೆನ ಕಳ್ಕೊಂಡವನು. ಈವನ್ ಮೈ ಮದರ್, ಅವರು ಕೂಡ ಒಂದು ದೊಡ್ಡ ಕಾಫಿ ಎಸ್ಟೇಟಿನ ಓನರ್ ಮಗಳಾಕೆ. ಈ ಸಿನಿಮಾಗಿಂತ ನಾಟಕದಲ್ಲೇ ಈಸ್ ಎ ವೆರಿ ಬಿಗ್ ಸ್ಟಾರ್. ಪಡುವಾರಹಳ್ಳಿ ಪಾಂಡವರು ಚಿತ್ರ ಬಿಡುಗಡೆ ಆಗೋಕ್ಕೂ ಮುಂಚೆವರೆಗೂ ಅವರು ನಾಟಕದಲ್ಲೇ ಸೂಪರ್ ಸ್ಟಾರ್ ಅವರು. ಸ್ನೇಹಿತರೆ, ಕನ್ನಡದ ಖ್ಯಾತ ಕಲಾವಿದರು, ಹಾಸ್ಯ ಕಲಾವಿದರು, ರಂಗಭೂಮಿ ಮತ್ತು ಸಿನಿಮಾ ಎರಡರಲ್ಲೂ ದೈತ್ಯ ಪ್ರತಿಭೆಯಾಗಿದ್ದಂತಹ ನಮ್ಮ ಮುಸುರಿ ಕೃಷ್ಣಮೂರ್ತಿಯವರು ಸ್ನೇಹಿತರೆ ಎಂಥ ಅದ್ಭುತವಾದ ಕಲಾವಿದರು. ನೀವೆಲ್ಲರೂ ನೋಡಿರ್ತೀರಿ, ನೂರಾರು ಪಾತ್ರಗಳಲ್ಲಿ ನಕ್ಕು ನಗಿಸುವಂತಹ ಅದ್ಭುತವಾದಂಥ ದೇಹ ಭಾಷೆ, ಮಾತಿನ ಶೈಲಿ ಇದ್ದಂಥ ನಟ ನಮ್ಮ ಮುಸುರಿ ಕೃಷ್ಣಮೂರ್ತಿಯವರು. ನೋಡಿ ಅವ್ರ ಮಗ ನಮ್ಮ ಜಯಸಿಂಹ ಮುಸುರಿ ಅವರು ನೋಡಿ ಸ್ನೇಹಿತರೆ. ಅವರು ಎಂಥ ಸರಳ ಜೀವಿಯವರು ಅಂತಂದರೆ ನಮ್ಮ ಜಯಸಿಂಹ ಮುಸುರಿ ಅವರು. ನಾನೇ ನಿಮ್ಮ ಮನೆಗೆ ಬರ್ತೀನಿ ರೀ ಅಂತ ಹೇಳಿ ಬಂದಿದ್ದಾರೆ. ಇವತ್ತು ಅವ್ರ ಜೊತೆ ಮಾತಾಡೋಣ ಸ್ನೇಹಿತರೆ, ಜಯಸಿಂಹ ಮುಸ್ರಿ ಅವ್ರ ಜೊತೆಗೆ. ಜಯಸಿಂಹ ಮುಸ್ರಿ ಅವರು ಕೂಡ ಬಹಳ ಒಳ್ಳೆ ನಟ, ಕಲಾವಿದರವರು, ಸಿನಿಮಾ ನಿರ್ಮಾಣ ಕೂಡ ಮಾಡಿದ್ರವರು. ಗಂಡ ಹಾರ್ಟ್ಗೆ ಈ ನಿನ್ನ ಹೆಣ್ಣು ಹಾರ್ಟ್ ಸೇರ್ಕೊಂಡ್ರೆ ಹೊಸ ಆತ್ಮೆ ಸೃಷ್ಟಿ ಮಾಡ್ಬೋದು ಚಿನ್ನ. ಸೊ ಎಲ್ಲವನ್ನು ನಾವು ಇವತ್ತು ವಿವರವಾಗಿ ಕೇಳೋಣ. ಅವ್ರ ತಂದೆ ಬದುಕು, ಅವ್ರ ಬದುಕೆಲ್ಲವನ್ನು. ಸ್ವಾಗತ ಕಲಾ ಮಾಧ್ಯಮಕ್ಕೆ ಮುಸ್ರಿ ಅವರು ಮತ್ತು ಅವ್ರ ಕುಟುಂಬದ ಈ ಕಥೆಗೆ. ನಮಸ್ಕಾರ ಸರ್. ಮೊನ್ನೆ ನಾವು ಬೆಂಕಿಯ ಬಲೆ ನೋಡ್ತಾ ಇದ್ವಿ ನಮ್ಮ ತಂದೆಯವರು. ಸಾಹೇಬ್ರೆ, ನನಗಾಗದೇ ಇರೋರು ನಿಮ್ಗೆ ಯಾರೋ ಚಾಡಿ ಮಾತು ಹೇಳಿದ್ದಾರೆ. ಬೆಂಕಿಯ ಬಲೆಯಲ್ಲಿ ಎಷ್ಟು ಚೆನ್ನಾಗಿದೆ, ಆ ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಓ ಹೌದಾ ಅಂತಾರೆ. ಇದನ್ನ ಒಂದು ಹೈಕೋರ್ಟ್ ಜಡ್ಜ್ ಅವ್ರು ಕೂಡ ಒಂದು ಯಾವುದೋ ಒಂದು ಕೇಸ್ಗೆ ಎಕ್ಸಾಂಪಲ್ ಕೊಟ್ಟಿದ್ರು. ಈ ಥರ ವ್ಯಕ್ತಿಗಳು ನಿಮ್ಮ ಹಳ್ಳಿಗಳಲ್ಲೂ ಇರ್ತಾರೆ. ನೀವೇನಾದರೂ ಇವತ್ತಿನ ದಿವಸ ಕ್ಯಾರೆಕ್ಟರ್ಲೆಸ್ ಅನ್ನೋ ಸರ್ಟಿಫಿಕೇಟ್ ತೊಗೊಂಡು ಹೋದರೆ ನಿಮ್ಮ ಮಗಳಿಗೆ ನಾಳೆ ದಿವಸ ಯಾರು ಮದುವೆ ಆಗೋದಿಲ್ಲ ಅಂದ್ಬಿಟ್ಟು ಒಂದು ಹೈಕೋರ್ಟ್ ಜಡ್ಜ್ ಎಕ್ಸಾಂಪಲ್ ಕೊಡ್ತಾ ಇದ್ರು. ಅದನ್ನು ಕೋಟ್ ಮಾಡಿದ್ದಾರೆ. ಹೌದು, ಅವರ ತೀರ್ಪಲ್ಲಿ. ಹೌದು ನೋಡಿ, ಎಂಥ ಸಾಮಾಜಿಕ ಪರಿಣಾಮ ಬೀರೋ ಚಿತ್ರಗಳು. ಹೌದು, ಖಂಡಿತ. ಒಂದು ಮಾರಲ್, ಒಂದು ಎಥಿಕ್ಸ್ ಇದ್ದ ಕಾಲ. ಖಂಡಿತವಲ್ಲ ಸರ್. ಹೇಗಿದ್ರಿ? ನಾನು ಫಸ್ಟ್ ಕ್ಲಾಸ್. ಏನು ಹೆಂಗೆ ಕಾಣ್ತೀವಿ? ಫಸ್ಟ್ ಕ್ಲಾಸಾಗಿ ಕಾಣ್ತಿದ್ದೀರಾ? ದಯವಿಟ್ಟು ನಮ್ಮ ಮನೆಗೆ ಬನ್ನಿ. ಬನ್ನಿ, ಸ್ವಾಗತ. ಬನ್ನಿ ಬನ್ನಿ. ಯಾಕೋ ನನ್ನ ನಾಯಿ ಮೇಲೆ ನಾಯಿ ವಾಸನೆ ಬರುತ್ತೆ, ಒದ್ದಾಡ್ತಾವೆ. ಓಕೆ, ನನ್ನ ಮನೆ ನಾಯಿ ಇದೆಯಲ್ಲ. ಹಾಂ ನೋಡಿ. ಬಾರೋ ಬಾರ. ಖುಷಿಯಾಗೋಯ್ತು ಇದಕ್ಕೆ. ಫ್ರೆಂಡ್ಸ್ ಅಂತ ಗೊತ್ತಾಯ್ತು ಸರ್. ಬರ. ನಮ್ಮದು ಮಕ್ಕಳಿರೋ ಮನೆ ಹಿಂಗಂದ್ರೆ ಹೆಂಗಿರುತ್ತೆ? ಅಯ್ಯೋ ಅವೆಲ್ಲ ಮಾಮೂಲಿ. ಈಗ ನನಗೂ ಮೊಮ್ಮಕ್ಕಳಿದ್ದಾವೆ, ಏನು ಮಾಡೋಕ್ಕಾಯ್ತು. ಮೊಮ್ಮಗು ಇದೆ. ಓ ಹೌದಾ? ತಮ್ಮನೆ ನಾಗರಬಾವಿನ ಸರ್? ನಾನು ನಾಗರಬಾವಿಲಿರೋದು. 9th ಬ್ಲಾಕ್. 9 ಬ್ಲಾಕ್. ಓಕೆ. ಯಾವ ಕಡೆ ಬರುತ್ತೆ ಸರ್ 9 ಬ್ಲಾಕು? ಅಲ್ಲಿ ಇದು ನೋಡಿದಿರಲ್ಲ ನಮ್ಮೂರ ತಿಂಡಿ. ಹ್ಞೂ ಸರ್. ಅದ್ರ ಆಪೋಸಿಟ್ ಒಂದು ಇದು ಬರುತ್ತೆ, ಅಂಡರ್ ಪಾಸು. ಹಾಂ, ಅಂಡರ್ ಪಾಸಿಂದ ಮೇಲ್ಗಡೆ ಬಂದರೆ ಅಲ್ಲೊಂದು ಶೂಟಿಂಗ್ ಮನೆ ಇದೆ. ಇನ್ನು ನಮ್ಮೂರ ತಿಂಡಿ ಹೋಟೆಲ್ ನೋಡಿದಿಲ್ಲ, ಅದ್ರ ಆಪೋಸಿಟ್ ಅಂಡರ್ ಪಾಸ್ ಇದೆ. ಅಂಡರ್ ಪಾಸ್ ಇದೆ. ಅಲ್ಲಿ ಒಂದು ಶೂಟಿಂಗ್ ಮನೆ ಇದೆ. ಅದಾದ್ಮೇಲೆ ರೈಟ್. ಓಕೆ. ಅಲ್ಲಿ ಹನುಮಗಿರಿ ಟೆಂಪಲ್ ಇದೆ. ಓಕೆ. ಆ ಗುಡ್ಡದ ಮೇಲೆ ಅದಕ್ಕೆ ಮುಂಚೆ ಲೆಫ್ಟ್ ತಗೊಂಡು ಒಳಗೆ ಬರೋದು. ಓಕೆ. ಗೊತ್ತಾಯ್ತು. ಗುಡ್ಡದ ಮೇಲೆ ನಮ್ಮ ಟೆಂಪಲ್ ಇದೆ. ಹೌದು ಸರ್. ಈಗ ಎಷ್ಟು ಜನ ಇದ್ದಾರೆ ಸಬ್ಸ್ಕ್ರೈಬರ್ಸ್? 22 ಇದ್ದಾರೆ ಸರ್. 22. ಸೂಪರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ನಿಮ್ಮ ದುರ್ಗಾಶಕ್ತಿ ಸಿನಿಮಾ ಎಲ್ಲ ನೋಡ್ಕೊಂಡು ಬಿಡೋದು ಹುಡುಗರು. ಅಯ್ಯ ಬಡತದೆ, ನನ್ನನ್ನು ಹಾಳು ಮಾಡಕ್ಕೆ ಬಂದೇನೆ. ಅಯ್ಯ ಮೂದೇವಿ, ಆ ತಾಯ್ತ ಕಟ್ಟೋಗಕ್ಕೆ ಬಂದೆ. ಅಲ್ಲ, ಅದು ಸ್ಕ್ರಿಪ್ಟ್ ಕೂತಿದ್ದೆ ನಾನು ಭಾಳ ದಿವಸ. ಅಂದರೆ ಡೈರೆಕ್ಟರ್ಗೆ ಒಂಚೂರು ಸಪೋರ್ಟಿವ್ ಆಗಿ. ಅವರು ಒರಿಜಿನಲಿ ಕೇರಳ ಸ್ಕ್ರಿಪ್ಟ್ ಅದು. ಆ್ಯಕ್ಚುಲಿ ಸೂರ್ಯ ಅವರು ಮಾಡಿದ್ದು ಕೇರಳ ಸ್ಕ್ರಿಪ್ಟು. ಬಟ್ ಅವ್ರಿಗೆ ಕನ್ನಡ ಏನೂ ಬರ್ತಾ ಇರಲಿಲ್ಲ. ಓಕೆ. ಅಲ್ಲಿ ಕುಮಾರ್ ಅಂತ ಹೇಳಿ ಮತ್ತು ಈ ಶ್ರೀಧರ್ ಅಂತ ಇನ್ನೊಬ್ರು ಇವಾಗ ಡೈರೆಕ್ಟರ್ ಇದ್ದಾರಲ್ಲ, ಶ್ರೀಧರ್ ಗಣೇಶನೆಲ್ಲ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲ ಫಸ್ಟ್ ಪಿಕ್ಚರ್. ಅದು ಎಂಥದ್ದು ಎಮ್ ಡಿ ಶ್ರೀಧರ್ ಅವರಿಬ್ಬರು ಅದಕ್ಕೆ ಅಸೋಸಿಯೇಟ್. ಹಾಂ, ಅದೇ ಫ್ರೆಂಡ್ಸ್ ಡೈರೆಕ್ಟರ್ ಎಮ್ ಡಿ ಶ್ರೀಧರ್. ಅದಕ್ಕೆ ಅವರಿಬ್ಬರು ಅಸಿಸ್ಟೆಂಟ್ಸು. ಓಕೆ. ಸೊ ಜೊತೆಲೆಲ್ಲ ಡಿಸ್ಕಷನ್ ಮಾಡ್ಕೊಂಡು 80% ನನ್ನ ಕ್ಯಾರೆಕ್ಟರ್ ಕ್ಯಾರಿ ಮಾಡ್ತಾ ಪಿಕ್ಚರ್ಗೆ. ನೀವೆಂಬಲ್ಲ ಪಿಕ್ಚರ್ ಸಕ್ಸಸ್ ಆದಮೇಲೆ 3 ವರ್ಷ ಬಣ್ಣ ಹಾಕಿಲ್ಲ. ಯಾಕೆ? ಯಾರು ಕರೆದೇ ಇಲ್ಲ. ನನಗೆ ಅದೊಂದು ಪ್ರಾಬ್ಲಮ್. ನನಗೆ ಹೊರಗಡೆ ಸಿನಿಮಾಗಳು ಕಮ್ಮಿ, ನನ್ನ ಸ್ವಂತ ಸಿನಿಮಾಗಳಲ್ಲೇ ಮ್ಯಾಕ್ಸಿಮಮ್ ಮಾಡಿರೋದು. ನೋಡಿ, ಆ್ಯಕ್ಚುಲಿ ಅದು ಉಲ್ಟಾ ಆಗಬೇಕು. ಗೆದ್ದರೆ ಜಾಸ್ತಿ ಬರಬೇಕು. ಅವಾಗ ಬರಲೇ ಇಲ್ಲ ನನಗೆ. ಸುಖ ಅನ್ನೋದು ಎಲ್ಲೆಲ್ಲಿಟ್ಟಿದ್ಯೋ ಭಗವಂತ. ನಮಸ್ತೆ ಎಲ್ಲ ಕಲಾ ಮಾಧ್ಯಮದ ವೀಕ್ಷಕರಿಗೆ. ನಾನು ಜಯಸಿಂಹ ಮುಸ್ರಿ. ಅನಂತ ನಮಸ್ಕಾರಗಳು. ನಗ್ನಾಗ್ತಾ ಇರಬೇಕಷ್ಟೇ. ಮನುಷ್ಯನಿಗೆ ಏನೇ ಟೆನ್ಷನ್ ಬರಲಿ, ಟೆನ್ಷನ್ ಬಂದು ಮನುಷ್ಯನಿಗೆ ಬರೋದು. ಸೊ ಟೆನ್ಷನ್ ಅನ್ನೋದು ಜೀವನ ನಮಗೆ ನಾವು ಮಾಡ್ಕೊಳ್ಳೋದು ಅದನ್ನು. ಆ್ಯಕ್ಚುಲಿ ಬಿಸ್ನೆಸ್ಸಲ್ಲಿರ್ಬೋದು, ಬೇರೆ ಇನ್ನೇನೋ ವ್ಯಾವಹಾರಿಕವಾಗಿ ನಾವು ಏನೋ ಅಂದ್ಕೊಂಡು ಜೀವನ ನಡೆಸ್ತಾ ಇರ್ತೀವಿ. ಸಾಧನೆ ಮಾಡೋಕ್ಕಾಗಿಲ್ಲ ಅಂದ ತಕ್ಷಣ ಕೊರಗೋಕ್ಕೆ ಶುರು ಮಾಡ್ತಾರೆ. ಬಟ್ ನಾನು ಆ ಕೊರಗಲೇ ಇಲ್ಲ. ಭಗವಂತ ಕೊಟ್ಟ ದಾರಿನಲ್ಲಿ ನಡ್ಕೊಂಡು ಬಂದಿದ್ದೀನಿ. ಫಸ್ಟ್ ನಾನು ಪ್ರತಿಯೊಬ್ಬರಿಗೂ ಒಂದು ಸಜೆಷನ್ ಮಾಡೋದು ಇಷ್ಟೇ. ನೀವೇನೋ ಒಂದು ಏಮ್ ಇಟ್ಕೊಂಡಿರ್ತೀರ. ಫಾರ್ ಎಕ್ಸಾಂಪಲ್,
ನೀವು ಓದಿದ್ದನ್ನು ನೀವು ಕೆಲಸ ಮಾಡೋಕ್ಕಾಗಲ್ಲ. ಎಜುಕೇಷನ್ನು ನೀವು ಎಷ್ಟೇ ಮಾಡಿ ಆ ವೃತ್ತಿ ನೀವು ಖಂಡಿತವಾಗ್ಲೂ 80% ಆಫ್ ದಿ ಪೀಪಲ್ ಮಾಡ್ತಾ ಇಲ್ಲ. ಅವ್ರು ಓದಿರೋದು ಬೇರೆ ಇರುತ್ತೆ, ಕೆಲಸ ಮಾಡ್ತಿರೋದು ಬೇರೆ ಇರ್ತದೆ, ಜೀವನ ಮಾಡೋದು ಬೇರೆ ಇರುತ್ತೆ. ಸೊ ಹೀಗಾಗಿ ಒಂದೊಂದು ಟೈಮ್ ಏನಾಗುತ್ತೆ, ತಂದೆ ತಾಯಿಗೆ ಏನೋ ನನ್ನ ಮಕ್ಕಳನ್ನ ಈ ಗುರಿ ಮುಟ್ಟಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಮನುಷ್ಯ ಬೆಳೀತಾ 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 ಮಗು ಕೂಡ ತಂದೆ ತಾಯಿ ಹಾಕ್ಕೊಟ್ಟ ದಾರಿನಲ್ಲೇ ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಆ ದಾರಿ ಸಿಕ್ಕಲಿಲ್ಲ ಅಂತ ನಾವು ಕೊರಗದಿದೆ ಗೊತ್ತಾ, ಅದರಷ್ಟು ಮೂರ್ಖತನ ಇನ್ಯಾವುದೂ ಇಲ್ಲ ಜೀವನದಲ್ಲಿ. ಏನು ನಮಗೆ ಕಳ್ತನ ಮಾಡದೆ ಬದುಕೋದಕ್ಕೆ ಭಗವಂತ ಆಸ್ಪದ ಏನು ಕೊಟ್ಟಿರ್ತಾನಲ್ಲ ಅದನ್ನು ನಾವು ನಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅಭಿಲಾಷೆ. ಸೊ ಹಾಗಾಗಿ ನಾನು ಸುಮಾರು ಒಂದು 54 ಪಿಕ್ಚರ್ಗಳನ್ನ ಪ್ರೊಡಕ್ಷನ್ಸ್ ಮಾಡಿದ್ದೀನಿ. ಅಂದರೆ ನನ್ನ ಸ್ವಂತ ಸಿನಿಮಾಗಳು. ನನ್ನ ಮೈಲೇಜ್ ಇದೆಯಲ್ಲ, ಅಂದರೆ ನಡೆದು ಬಂದ ದಾರಿ ಇದೆಯಲ್ಲ, ಅದು ಸಾಮಾನ್ಯ ಅಲ್ಲ. ನನ್ನ 19ನೇ ವರ್ಷದಲ್ಲಿ ತಂದೆನ ಕಳ್ಕೊಂಡವನು. ಸೊ 19ನೇ ವರ್ಷದ ಹುಡುಗನಲ್ಲಿ ನಾನು ನಿರ್ಮಾಪಕನಾಗಿದ್ದು. ಸೊ ಇವಾಗ ನನಗೆ 59 5 ವರ್ಷದ ಹಿಂದೆ ನಾನು ಲಾಸ್ಟ್ ಸಿನಿಮಾ ಮಾಡಿದ್ದೆ ನಿಗರ್ವ ಅಂತ. 5 ವರ್ಷದಿಂದ ಈಚೆಗೆ ಮಾಡಿಲ್ಲ, ಅದು 54ನೇ ಚಿತ್ರ ನಂದು. ಏನು ನಿಮ್ಮ ಕುಟುಂಬದ ಹಿನ್ನೆಲೆ ಸರ್? ಸಿನಿಮಾನೇ. ಕುಟುಂಬದ ಹಿನ್ನೆಲೆ ಏನಂದರೆ ಸಿನಿಮಾನೇ. ನಮ್ಮ ತಂದೆಯವರು ಮೊದಲನೇದಾಗಿ ಚಿತ್ರರಂಗಕ್ಕೆ ಪರಿಚಯ ಆಗಿದ್ದು 1942ನೇ ಇಸ್ವಿ. ಅವರ ಮೊದಲನೇ ಚಿತ್ರ ವಾಣಿ ಅಂತ ಹೇಳಿಬಿಟ್ಟು ಕೆ ಹಿರಣ್ಣಯ್ಯನವರು, ಅಂದರೆ ಮಾಸ್ಟರ್ ಹಿರಣ್ಣಯ್ಯನವರ ತಂದೆ, ಮತ್ತು ಪಿಟೀಲ್ ಚೌಡಯ್ಯನವರು, ಮತ್ತು ಇನ್ನು ಎಲ್ಲ ಸೇರ್ಕೊಂಡು ಅವತ್ತಿನ ಕಾಲದಲ್ಲಿ ಒಬ್ಬರೇ ಸಿನಿಮಾ ಮಾಡ್ತಿರ್ಲಿಲ್ಲ ಅಂದ್ಕೊಳ್ತೀನಿ. ಎಲ್ಲಿಯಾದರೂ ಬದುಕೊಳ್ಳಿ ಅಂತ ಇಲ್ಲಿಯವರೆಗೂ ಸುಮ್ಮನಿದ್ದೆ. ಕರ್ನಾಟಕ ಪಿಕ್ಚರ್ಸ್ ಅಂತನ ಅಥವಾ AVMನೋ ಯಾರೋ ಇದೆಲ್ಲ ಸೇರಿಕೊಂಡು ಅವತ್ತಿನ ಕಾಲದಲ್ಲಿ ಸಿನಿಮಾ ಮಾಡಿದರು. ಕೆ ಹಿರಣ್ಣಯ್ಯನವರು ಚಿತ್ರರಂಗಕ್ಕೆ ನಮ್ಮ ತಂದೆಯವ್ರನ್ನ ಪರಿಚಯ ಮಾಡಿಸಿದ್ದು. ಆವಾಗ ಅವರು ಒಂದು 12 ವರ್ಷದ ಹುಡುಗ ಅನಿಸುತ್ತೆ. ಮುಸುರಿ ಕೃಷ್ಣಮೂರ್ತಿಯವ್ರಿಗೆ ಒಂದು 12 ವರ್ಷದ ಹುಡುಗ ಅನಿಸುತ್ತೆ. ಅಲ್ಲಿಂದ ಅದಕ್ಕೂ ಮುಂಚೆಯಿಂದಲೂ ಅವರು ಕೆ ಹಿರಣ್ಣಯ್ಯನವ್ರ ಜೊತೆಯಲ್ಲೇ ಸಂಪರ್ಕ ಇದ್ದಿತ್ತು. ಅಂದರೆ ಅವರು ಸಣ್ಣ ಹುಡುಗನಲ್ಲೇ ಕೆ ಹಿರಣ್ಣಯ್ಯನವ್ರ ಸಂಪರ್ಕದಲ್ಲಿ ಬಂದು ನಾಟಕ ಸಿನಿಮಾ ಬಿಟ್ಟರೆ ಅವರ ಜೀವನದಲ್ಲಿ ಬೇರೆ ಏನೂ ನೋಡಲಿಲ್ಲ. ಇಷ್ಟಾಗಿ ನನ್ನ ಗ್ರ್ಯಾಂಡ್ ಫಾದರ್ ಆಗ್ಬೋದು, ಅವರ ತಂದೆಯವರಾಗ್ಬೋದು, ಎಲ್ಲರೂ ಅಗರ್ಭ ಶ್ರೀಮಂತರು, ಎಲ್ಲರೂ ಜಮೀನ್ದಾರ್ ಫ್ಯಾಮ್ಲಿನೇ. ಈವನ್ ಮೈ ಮದರ್ ಅವರು ಕೂಡ ಒಂದು ದೊಡ್ಡ ಕಾಫಿ ಎಸ್ಟೇಟಿನ ಓನರ್ ಮಗಳಾಕೆ. ಸಕಲೇಶ್ಪುರದಲ್ಲಿ ಕಲ್ಕುಂಟೆ ಎಸ್ಟೇಟ್ ಅಂತ. ಈಗ ನಾನು ಒಂದು 2 ಇಯರ್ಸಿಂದ ಅದರದ್ದು ಬೇರೆ ನನ್ನ ಒಂದು ಇದರಲ್ಲಿ ವೀಡಿಯೋನು ಮಾಡಿದ್ದೆ ಅದು. ಸೊ ಅವರು ತಂದೆಯವರು ಬಂದು ಬೆಟ್ಟದಪುರ ಸಂಕೇತಿ ಬ್ರಾಹ್ಮಣರು ನಾವು. ಸಂಕೇತಿ ಬ್ರಾಹ್ಮಣರು ಬೆಟ್ಟದಪುರ, ರಾಮನಾಥಪುರ, ರುದ್ರಪಟ್ಟಣ, ಹಾಸನ, ಇದೊಂದು ಬಿಲ್ಟಲ್ಲಿ ಮಾತ್ರ ಅದೊಂದು ಸಬ್ ಕ್ಯಾಸ್ಟ್ ಸಿಕ್ಕತ್ತೆ ಸಂಕೇತಿ ಅನ್ನೋದು. ಅಂದರೆ ಸ್ಮಾರ್ಥ ಬ್ರಾಹ್ಮಣರೇ, ಸಂಕೇತಿ ಅನ್ನೋದು ಒಂದು ಪಂಗಡ. ಮೂಲ ಮೋಸ್ಟ್ಲಿ ಇವರೆಲ್ಲ ಒಂದು 1000 ವರ್ಷದ ಹಿಂದೆ ನಾಚಾರಮ್ಮ ಅಂತ ಹೇಳಿ ಒಂದು ಲೇಡಿ ಕರ್ಕೊಂಬಂದಂಥ ಪಂಗಡ ಇದನ್ನು. ಅಂದರೆ ಆ ಲೇಡಿ ಎಂಥವ್ರು ಅಂದರೆ ಇವರು ಬ್ರಾಹ್ಮಣರು, ಅಂದರೆ ಈ ಸಂಕೇತಿ ಬ್ರಾಹ್ಮಣರಲ್ಲಿ ಮಡಿ ಆಚಾರವಂತೆ ಈ ವಿಡೋನ ಅಪೋಸ್ ಮಾಡಿ ಆ ಕಾಲದಲ್ಲೇ ವಿಡೋಗೆ ಮದುವೆ ಮಾಡಬೇಕು ಅಂದಾಗ ಅವ್ರನ್ನ ಊರಿಗೆ ಆಚೆ ಹಾಕಿದ್ದಾರೆ, ಊರಿಂದ ಆಚೆಗೆ. ಅಂದರೆ ನೀನು ಇತ್ತು ಅಂದರೆ ಈ ಬ್ರಾಹ್ಮಣ ಕುಲನೇ ಹಾಳು ಮಾಡ್ತೀಯ ಅಂತ. ಅವಾಗ ನಿಮ್ದೇನು ಕತೆ ಇದೆ ಬಿಡು, ನಾವು ನೋಡ್ಕೊಳ್ತೀವಿ ಅಂತೇಳಿ ಇವ್ರ ಹಿಂದೆ ಬಂದಂಥ ಫ್ಯಾಮಿಲಿಯೆಲ್ಲ ಇದು ಸಂಕೇತಿ ಬ್ರಾಹ್ಮಣರು ಅಂತೇಳಿ ಇವರೆಲ್ಲ ಬಂದು ಇಲ್ಲಿ ಬೆಟ್ಟದಪುರ, ರುದ್ರಪಟ್ಟಣ, ರಾಮನಾಥಪುರ ಈ ಕಡೆ ಬಂದು ಸೇರಿಕೊಂಡು ಇನ್ನೊಂದು ಗ್ರೇಟ್ ಇದೇನೆಂದರೆ ಸಂಕೇತಿ ಬ್ರಾಹ್ಮಣರಲ್ಲಿ ಕಲೆಗೆ ಏನಾದರೂ ಒಂದು ಒತ್ತು ಕೊಟ್ಟು ಮಕ್ಕಳನ್ನ ಬೆಳೆಸ್ತಕ್ಕಂಥ ಸಂಸ್ಕೃತಿ ಅವ್ರದ್ದಿದೆ. ಪ್ಲಸ್ ರೈತಾಪಿ ಜನಗಳವರು. ಕೃಷಿಕರು ಬ್ರಾಹ್ಮಣರಲ್ಲಿ ಕೃಷಿಕರು. ನಿಮಗೆ ನಾವು ಯೂಶಲಿ ಏನು ಮಾಡ್ತೀವಿ, ಆ ಕಡೆ ಹವಿಕ ಬ್ರಾಹ್ಮಣರು ಮಾತ್ರ ಆ ಕಡೆ ಅಡಿಕೆ ಬೆಳೀತಾರೆ, ಹೊಗೆ ಸೊಪ್ಪು ಬೆಳೀತಾರೆ ಅಂತ ಅಂದ್ಕೊಳ್ತೀವಿ. ಆ್ಯಕ್ಚುಲಿ ಸಂಕೇತಿ ಬ್ರಾಹ್ಮಣರು ಬಂದು ಕೃಷಿಕರು. ಅವರು ಕೃಷಿಕರ ಫ್ಯಾಮ್ಲಿನೇ. ಈ ಬೆಲ್ಟಲ್ಲಿ ಇದಿಷ್ಟು ಬೆಲ್ಟ ಈ ಥರ ಈ ಕೊಣನೂರು, ರಾಮನಾಥಪುರ, ರುದ್ರಪಟ್ಟಣ, ಈ ಬೆಟ್ಟದಪುರ ಈ ಥರ ಏನಲ್ಲಿ ಸಂಕೇತಿ ಬ್ರಾಹ್ಮಣರು ಇದ್ದಾರಲ್ಲ ಇವರೆಲ್ಲ ಕೃಷಿಕರು. ಇವತ್ತಿಗೂ ಅಲ್ಲೆಲ್ಲ ಕೃಷಿಕರೇ ಅವರೆಲ್ಲ ಬ್ರಾಹ್ಮಣರುಗಳಿರೋದು. ಸೊ ಹಾಗಾದ್ರೆ ಪೂಜೆ ಪುರೋಹಿತಿಕೆಗಿಂತಲೂ ಬಹಳ ಮುಖ್ಯ ಇದೆ. ಮ್ಯಾಕ್ಸಿಮಮ್ ಅದೇನೆ. ಬರೀ ಪೌರಾಯಿತಿಕೆ ಮಾಡ್ಕೊಂಡು ಎಲ್ಲರೂ ಎಲ್ಲಿ ಬದುಕಕ್ಕೆ ಸಾಧ್ಯ ಆಗಿತ್ತು? ಸೊ ಕೃಷಿಕರ ಫ್ಯಾಮ್ಲಿ. ಹಾಗೆ ಲೆಕ್ಕ ಹಾಕೊಂಡ್ರೆ ನಮ್ಮ ತಂದೆಯವರ ಅಂದರೆ ತಾತನ ಕಡೆ ಆಸ್ತಿ ಇವತ್ತಿಗೇನು ನೀವು ಬೈಲ್ಕುಪ್ಪೆ ಬುದ್ಧನ ಟೆಂಪಲ್ ನೋಡ್ತೀರಾ, ಅದೆಲ್ಲ ನಮಗೆ ಸೇರಿದಂಥ ಜಮೀನುಗಳೇ ಅದು. ಹಿರಿಯರದು ಎಲ್ಲ ನಮ್ಮ ಸ್ವಂತ ಜಮೀನುಗಳವೆಲ್ಲ. ಸೊ ನಿರಾಶ್ರಿತರಿಗೆ ಅಂತ ಹೇಳಿ ಅವತ್ತಿನ ದಿವಸ ಸರ್ಕಾರದವ್ರು ಅಕ್ವೈರ್ ಮಾಡ್ಕೊಂಡು ಆ ಜಮೀನೆಲ್ಲ ಅವ್ರಿಗೆ ಬಿಡಿಸ್ಕೊಟ್ಟಿದ್ದದು. ಈ ಸಂಕೇತಿ ಬ್ರಾಹ್ಮಣರು ಅಯ್ಯಂಗಾರಿಗಳು ಬೇರೆ ಬೇರೆನಾ? ಸಂಕೇತಿ ಬ್ರಾಹ್ಮಣ ಈಸ್ ಡಿಫ್ರೆಂಟ್, ಅಯ್ಯಂಗಾರ್ ಈಸ್ ಡಿಫ್ರೆಂಟ್. ಅಯ್ಯಂಗಾರ್ ಬಂದು ಬ್ರಾಹ್ಮಣ ಅಂತ ನಾವು ಕರೆಯುತ್ತೀವೋ ಇಲ್ವೋ ನನಗದು ಆ್ಯಕ್ಚುಲಿ ಕೆಲವು ಇದಿದ್ದಾವೆ, ಅಂದರೆ ಗೊಂದಲಗಳಿದ್ದಾವೆ, ಅವೆಲ್ಲ ಮಾತಾಡೋದು ಬೇಡ.
ಈ ಅಯ್ಯಂಗಾರಿಗೆ ಬಂದು ರಾಮಾನುಜಾಚಾರ ಅನುವಾಹಿಗಳು. ಈ ಬ್ರಾಹ್ಮಣರಲ್ಲಿ ಭಾಳಷ್ಟು ವಿಧಾನಗಳಿದ್ದಾವೆ. ಈ ಸಂಕೇತಿ ಸ್ಮಾರ್ತ ಬ್ರಾಹ್ಮಣರೆಲ್ಲ ಶಂಕರಾಚಾರ್ಯನ ಅನುವಾಹಿಗಳು. ಈ ನಾಮ ಉದ್ದಕ್ಕಿಟ್ಕೊಂಡು ಇಲ್ಲಿ ಗಂಧ ಇಟ್ಕೊಂಡು ಇದೆಲ್ಲ ಒಂದು ಮಾಧವ ಸಂಪ್ರದಾಯ. ಇದ್ರಲ್ಲಿ ಬೇಕಾದಷ್ಟು ಇದ್ದಾವೆ, ಬಟ್ ಎಲ್ಲರೂ ಹಾಕೋದು ಒಂದೇ ಜನವಾರ. ಸೊ ನೋಡಿ, ಈಗ ಕಿತ್ತಾಡಿ ಸಾಯ್ತಾ ಇದ್ವಿ, ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಇದಕ್ಕೇನೆ. ನಾವೆಲ್ಲ ಯೂನಿಟಿ ಇದ್ದರೆ ಬೇರೆ ಕಮ್ಯುನಿಟಿಯವ್ರು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಲ್ಲ. ಬ್ರಾಹ್ಮಣರಲ್ಲೂ ಒಂದು 10 ವೆರೈಟಿ. ಈಗ ನಮ್ಮಲ್ಲಿ ವೈಷ್ಣವರಿದೆ, ಶ್ರೀ ವೈಷ್ಣವರಿದೆ, ಸಾತಾಣಿ ಬ್ರಾಹ್ಮಣರು ಅಂತಾರೆ, ಮಾಧವ ಬ್ರಾಹ್ಮಣರು ಅಂತಾರೆ, ಸಂಕೇತಿ ಸ್ಮಾರ್ತ ಬ್ರಾಹ್ಮಣರು ಅಂತಾರೆ, ಬೊಬ್ಬರು ಕಮ್ಮಿ ಅಂತಾರೆ, ಬಡಗನಾಡು, ಮೇಲ್ನಾಡು, ಮುಲ್ಕನಾಡು, ಎಷ್ಟು ವೆರೈಟೀಸ್ ಇದ್ದಾವೆ. ಇಷ್ಟು ಪಂಗಡ ಬ್ರಾಹ್ಮಣರಲ್ಲೇ ಇಷ್ಟೊಂದಿದ್ದಾವೆ. ಈಗ ಪುಟ್ಟಣ ಕಣ್ಗಲ್ ಅವರು, ಪ್ರಭಾಕರ್ ಶಾಸ್ತ್ರಿಗಳು, ವಿಜಯ ನರಸಿಂಹ ಇವರೆಲ್ಲ ಮುಲ್ಕನಾಡು. ವಿಷ್ಣುವರ್ಧನ್ ಸರ್ ಬಂದು ಮಾಧವ ಬ್ರಾಹ್ಮಣರು. ಹುಣಸೂರು ಕೃಷ್ಣಮೂರ್ತಿ ದೊಡ್ಡ ಸಾಹಿತಿ, ದೊಡ್ಡ ನಿರ್ದೇಶಕರು. ಬಬ್ರುವಾನ ಅಲ್ಲ, ನಾನು ಹೇಳೋದು ಸತ್ಯ ಹರಿಶ್ಚಂದ್ರ. ಅಲ್ಲೇ ಭಕ್ತ ಕುಂಬಾರ ಅಲ್ಲ, ಎಂತೆಂಥ ಸಿನಿಮಾಗಳು ಮಾಡಿದಂಥ ಮೇಧಾವಿ ಆತ. ಅವ್ರು ಬರೆದಿರ್ತಕ್ಕಂಥ ಗೀತೆಗಳನ್ನು ನೀವು ಕರೆಕ್ಟಾಗಿ ಕೇಳಿಬಿಟ್ರೆ ನಿಮಗೆ ಜಿಗುಪ್ಸೆ ಬಂದುಬಿಡ್ತದೆ. ಭಕ್ತ ಕುಂಬಾರ ಹಾಡುಗಳನ್ನ ಅವರು ಹುಣಸೂರು ಕೃಷ್ಣಮೂರ್ತಿ ಅವ್ರು ಬರೆದಿರೋದು ನಿಮಗೆ ಲೈಫಲ್ಲೇ ಜಿಗುಪ್ಸೆ ಬಂದುಬಿಡುತ್ತೆ. ಇಷ್ಟೇ ನಾವು ವ್ಯಾಲ್ಯೂ ನಮ್ಮ ಮನುಷ್ಯನಿಗೆ ಏನದು. ಮಾನವ ದೇಹವು ಮೂಳೆ ಮಾಂಸದ ತಡಿ, ಅಷ್ಟೇ, ಇನ್ನೇನಿದೆ ಅಷ್ಟೇ. ನೀವು ಕೇಳಿದ್ರಲ್ಲ ನಗನಾಗ್ತಾ ಇರೋದಕ್ಕೆ ಏನು ಸೀಕ್ರೆಟ್ ಅಂತ. ಭಗವಂತ ಮಾನವ ಜನ್ಮ ಕೊಟ್ಟಿದ್ದಾನೆ, ಇರೋವರೆಗೂ ನಗನಾಗ್ತಾ ಇರಬೇಕು. ಟೆನ್ಷನ್ಸ್ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಮಾನವ ಮೂಳೆ ಮಾಂಸದ ತಡಿಕೆ ಸರ್. ಇದರಲ್ಲಿ ಒಂದು ಮೂಲತಃ ಏನಂದರೆ, ನಾನು ಆವಾಗಲೇ ಹೇಳ್ದಂಗೆ ಸಂಕೇತಿ ಬ್ರಾಹ್ಮಣರಲ್ಲಿ ಸಾಮಾನ್ಯವಾಗಿ ಪ್ರತಿ ಒಂದು ಕುಟುಂಬನಲ್ಲೂ ಏನೋ ಒಂದು ಸಂಗೀತದ ಕಲೆ ಬಗ್ಗೆ ಕಲಿಸಿರ್ತಾರೆ ಅಥವಾ ಕಲ್ತ್ಕೊಳ್ತಾರೆ. ಅದು ರಕ್ತಗತವಾಗಿ ಅಂದರೆ ಜೀನ್ಸಲ್ಲಿ ಬಂದಿರುತ್ತದು. ನಮ್ಮ ತಂದೆಯವರಿಗೆ ಗುರುಗಳಿಲ್ಲದೆ ಸಂಗೀತ ಬಂದಿದ್ದಂತು. ಅವರು ಭಾಳ ದೊಡ್ಡ ಸಂಗೀತಗಾರರು, ತುಂಬ ದೊಡ್ಡ ಹಾಡುಗಾರಿಕೆ ನಮ್ಮ ತಂದೆಯವ್ರಿಗಿತ್ತು. ಸೊ ಅವರು ಬಂದು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರಿದ್ದ ಕಾಲದಲ್ಲಿ 5 ಅಥವಾ 6 ವರ್ಷದ ಹುಡುಗ ಅಂತೆ ಇವ್ರಿಗೆ, ಮುಸ್ರಿ ಕೃಷ್ಣಮೂರ್ತಿಯವ್ರಿಗೆ. ಸೊ ಗಣೇಶ ಉತ್ಸವದಲ್ಲಿ ಜೊತೆಯಲ್ಲಿ ಮೆರವಣಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಜೊತೆಯಲ್ಲಿ ಹೊಟ್ಟೋಗ್ಬಿಟ್ಟಿದ್ದಾರೆ. ಆಸ್ಥಾನ ವಿದ್ವಾಂಸರಲ್ಲಿ ಒಬ್ಬೊಬ್ಬರು ಒಂದೊಂದು ಸಂಗೀತಗಾರೆಲ್ಲ ಇನ್ವೈಟ್ ಮಾಡಿದ್ರು. ಆ ಕಾಲದಲ್ಲಿ ಎಲ್ಲರೂ ಹಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಇವರು ಎದ್ದು ನಿಂತ್ಕೊಂಡು ನಾನು ಹಾಡ್ತೀನಿ ಅಂತ ಹೇಳಿದ್ರಂತೆ. ಸೊ ಹಿರಿಯರೆಲ್ಲ ಇದ್ರೆ ಕೂತ್ಕೊ ನೀನು ಚಿಕ್ಕ ಹುಡುಗ ಏನಂತೆ. ಆವಾಗ INS ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು ಆ ಹುಡುಗನಿಗೆ ಹಾಡೋಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಕರೆದು ಹಾಡ್ತಿದ್ರಂತೆ. ಅದಕ್ಕೆ ಮುಂಚೆ ಮುಸುರಿ ಸುಬ್ರಹ್ಮಣ್ಯ ಅಯ್ಯರು ಏನು ಹಾಡಿದ್ರಲ್ಲ, ಆ ಹಾಡನ್ನು ಇವರು ಆ ಏಜಲ್ಲಿ ಹಾಡು ತೋರಿಸಿದ್ರಂತೆ, ಅದೇ ಟ್ಯೂನ್ನಲ್ಲಿ, ಅದೇ ರಾಗದಲ್ಲಿ. ಹೀಗಾಗಿ ಅವ್ರಿಗೆ ಕೃಷ್ಣಮೂರ್ತಿ ಹೋಗಿ ಮುಸುರಿ ಕೃಷ್ಣಮೂರ್ತಿ ಆಗಿದ್ದು. ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರವರು ಕೊಟ್ಟಂಥ ಬಿರುದು ಅಂತ ಹೇಳ್ತಾರೆ. ಓಕೆ, ಮುಸುರಿ ಸುಬ್ರಹ್ಮಣ್ಯ ಅಯ್ಯರಿಗೂ ಈ ನಮ್ಮ ಮುಸುರಿ ಕೃಷ್ಣಮೂರ್ತಿ ಫ್ಯಾಮಿಲಿಗೂ ಯಾವುದೂ ಸಂಬಂಧ ಇಲ್ಲ. ಸೊ ಮುಸುರಿ ಸುಬ್ರಹ್ಮಣ್ಯ ಅಯ್ಯರ್ ಆ ಕಾಲದಲ್ಲಿ ಇದ್ದಂಥ ಫೇಮಸ್ ಸಂಗೀತ ವಿದ್ವಾಂಸರು. ಅವರು ಶೈಲಿನಲ್ಲಿ ಎಲ್ಲ ಥರದ್ದು ಈ ವಯಸ್ಸಲ್ಲಿ ನೀನು ಹಾಡ್ತಿಲ್ಲ ಅಂಥೇಳಿ ಅವ್ರಿಗೆ ಅದನ್ನು ಮುಸುರಿ ಅನ್ನೋದು ನಿಕ್ ನೇಮ್ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದದು. ಸೊ ಮುಸುರಿ ಅಂತ ಅನ್ನುವ ಹೆಸರಿನ ಒಬ್ಬರು ಸಂಗೀತ ಕಲಾವಿದರು ಇದ್ದರು. ಈಗಲೂ ನಿಮಗೆ ಚೆನ್ನೈ ನಗರದಲ್ಲಿ ಒಂದು ಒಳ್ಳೆ ದೊಡ್ಡ ರಸ್ತೆಗೆ ಅವರ ಹೆಸರು ನಾಮಕರಣ ಮಾಡಿದ್ದಾರೆ. ಭಾಳ ದೊಡ್ಡ ವಿದ್ವಾಂಸರು ಆ ಕಾಲದಲ್ಲಿ, ಮುಸುರಿ ಸುಬ್ರಹ್ಮಣ್ಯ ಅಯ್ಯರ್ ಅಂತ. ಮುಸುರಿ ಅನ್ನೋದು ತಮಿಳ್ನಾಡಲ್ಲಿ ಊರಿದೆ. ಅದು ಮುಸುರಿ ಅನ್ನೋದು ತಮಿಳ್ನಾಡಲ್ಲಿ ಊರಿದೆ ಅದು. ಬಟ್ ಅದಕ್ಕೂ ನಮಗೂ ಯಾವುದೇ ವಿಧವಾದ ಸಂಬಂಧ ಇಲ್ಲ. ಸೊ ನಮ್ಮ ತಂದೆ ಮಾಡಿದಂಥ ಹೆಸರು ಮುಸುರಿ ಕೃಷ್ಣಮೂರ್ತಿ ಅನ್ನೋದೇನಿತ್ತು, ಜನ ಅವ್ರನ್ನ ಗುರುತಿಸ್ತಾ ಇದ್ದಿದ್ದು ಮುಸುರಿ ಅನ್ನೋ ನಿಕ್ ನೇಮಲ್ಲಿ. ಅದನ್ನು ಬಿಡಬಾರ್ದು, ಅವರು ಕಷ್ಟಪಟ್ಟು ಮಾಡಿದಂಥ ಹೆಸರು, ಅದನ್ನು ಅಳಿಸ್ಬಾರ್ದು ಅಂಥೇಳಿ ನಾನಾಗಲಿ ನನ್ನ ಬ್ರದರ್ ಆಗಲಿ ಅದನ್ನು ಆ್ಯಡಪ್ ಮಾಡ್ಕೊಂಡ್ವಿ. ಅವಾಗ ಗುರುದತ್ ಮುಸುರಿ ಅಂತ ಅವರು ಎಲ್ಡರ್ ಬ್ರದರ್, ಅವರು DOP ಎಲ್ಲ ಮಾಡ್ತಾರೆ. ಅವರು ಆ್ಯಡಪ್ ಮಾಡಿದ್ರೆ ನಾನು ಆ್ಯಡಪ್ ಮಾಡ್ಕೊಂಡೆ. ಅಲ್ಲಿಂದ ಏನಾಯ್ತು, ಇದನ್ನು ನಾವು ಫ್ಯಾಮಿಲಿ ಸರ್ನೇಮ್ ಥರ ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಾನು ನಮ್ಮಣ್ಣ. ಇವನ್ ನನ್ನ ಮಗನಿಗೂ ನಮಿತ್ ಮುಸುರಿ ಅಂತಲೇ ಹೆಸರಿಟ್ಟಿದ್ದೀನಿ ನಾನು. ಮಗಳಿಗಿಡಲಿಲ್ಲ. ಕಾರಣ ಏನಂದರೆ ಅವರು ಬೇರೆ ಮನೆಗೆ ಕೊಡ್ತಿದ್ವಿ ಆ ಕಾಲದಲ್ಲೇ, ಅದನ್ನು ಯೋಚನೆ ಮಾಡಿ ಅವಳಿಗಿಡಲಿಲ್ಲ, ಮಗನಿಗಿಟ್ಟೆ. ಸರ್ ಶಾಲೆಗೆ ಹೋಗ್ಬೇಕಾರೆ ಬರ್ಬೇಕಾರೆಲ್ಲ ಅಲ್ಲಿ ಅಂಗಡಿಯವರು ಅವ್ರು ಇವರೇ ಬಾರ ಇಲ್ಲಿ ಒಂದು ಹಾಡು ಹೇಳೋ ಅಂತ ಹೇಳಿ ಇದನ್ನು ಪ್ರಾಕ್ಟೀಸ್. ಅಂದರೆ ಅವ್ರಿಗೆ ಯಾವ ಮಟ್ಟಕ್ಕಿತ್ತು ಅಂದರೆ ಕರ್ನಾಟಕ ಸಂಗೀತದಲ್ಲಿ ಯಾವ್ಯಾವ ಥರ ರಾಗಗಳಿದೆ ಅದೇನು ಅವ್ರು ಬಾರ್ನ್ ಗಿಫ್ಟ್ ಏನೋ ಗೊತ್ತಿಲ್ಲ, ಎಲ್ಲ ಥರ ರಾಗಗಳನ್ನ ಅವ್ರು ಹಾಡ್ತಾಯಿದ್ರು. ಅವ್ರಿಗೆ ಅದೊಂದು ಬಾರ್ನ್ ಗಿಫ್ಟ್. ಅದು ಯಾರು ಗುರುಗಳಿರಲಿಲ್ಲ, ಅವ್ರಿಗೆ ತರಬೇತಿಗೆ ಹೋಗಿಲ್ಲ. ಇಲ್ಲ.
ಸೊ ಇದನ್ನು ಎಲ್ಲೋ ಕೆ ಹಿರಣ್ಣನವರು ಕೇಳಿಸ್ಕೊಂಡು ಇವ್ರನ್ನ ಫಾಲೋ ಮಾಡಿ ಮನೆಗೆ ಹೋಗಿ ತನ್ನ ತಾತನ ಹತ್ರ ಕೇಳಿಕೊಂಡು ನನ್ನ ಕಂಪ್ನಿಗೆ ಕಳಿಸ್ಕೊಡಿ, ನಾನು ಅವನು ಒಳ್ಳೆ ಕಲಾವಿದನ ಮಾಡ್ತೀನಿ ಅಂತ ಅಲ್ಲಿಂದ ಕಲೆ ಅನ್ನೋದು ನಂಟು ಶುರುವಾಗಿತ್ತು ಅವ್ರಿಗೆ. ಅಂದರೆ ಹಾಡುಗಾರಿಕೆ ಸಂಗೀತದಿಂದ ನಟನೆ ಕಡೆಗೆ. ಬಟ್ ನಮ್ಮ ತಂದೆ ಈ ಸಿನಿಮಾಗಿಂತ ನಾಟಕದಲ್ಲಿ ಈಸ್ ಎ ವೆರಿ ಬಿಗ್ ಸ್ಟಾರ್. ಬಿಕಾಸ್ ಅವ್ರಿಗೆ ಪೌರಾಣಿಕ ಇದ್ರಲ್ಲಿ ಇದ್ದಿದ್ದರಿಂದ ಅವ್ರಿಗೆ ಹಾಡುಗಾರಿಕೆ ಒಂದು ಮೇಜರ್ ಬೆನಿಫಿಟ್ ಅದು. ಆ ಕಾಲದಲ್ಲೆಲ್ಲ ಮ್ಯಾಕ್ಸಿಮಮ್ ಪೌರಾಣಿಕ ನಾಟಕಗಳು ಜಾಸ್ತಿ ಇರೋದು. ಎಲ್ಲ ನಾಟಕಗಳಲ್ಲೂ ಹಾಡುಗಾರಿಕೆ ಇರ್ತಿತ್ತು. ಆ ಕಾಲದಲ್ಲಿ ಹಾಡುಗಾರಿಕೆ ಇದ್ದವ್ರಿಗೆ ಅವಕಾಶ ಕೊಡೋರು. ನಾಟಕದಲ್ಲಿ ಅವಕಾಶ ಇವಾಗ ಹೆಂಗೆ ಸಿನಿಮಾಗೆ ಜನ ಒದ್ದಾಡ್ತಾರಲ್ಲ, ನಾಟಕಕ್ಕೆ ಒದ್ದಾಡ್ತಿದ್ರಂತೆ ಒಂದು ಟೈಮ್ನಲ್ಲಿ. ನಾಟಕದ ಕಂಪ್ನಿಗೆ ಹೋಗಿ ಸೇರಬೇಕು, ನಾಟಕದ ಕಲಾವಿದನಾಗಬೇಕು, ಜನಗಳಿಗೆ ನಾನು ನಗಿಸ್ಬೇಕು ಅಥವಾ ಜನಗಳ ಹತ್ರ ನಾನು ಶಬಾಷ್ಗಿರಿ ಪಡಿಬೇಕು. ಇದು ಬಂದು ಅವತ್ತಿನ ಕಾಲದಲ್ಲಿ ನಾಟಕದ ಕಂಪ್ನಿನಲ್ಲೇ ಒಂದು ಭಾಳ ಕಷ್ಟ ಇತ್ತು ಸೇರಿಸೋದು. ಇದು ನಮ್ಮ ತಂದೆಯವ್ರಿಗೆ ಅರಸಿ ಬಂದ ಒಂದು ಭಾಗ್ಯ, ತಂತಾನೆ ಬಂತು. ಹೌದು. ಆಮೇಲೆ ತಂದೆಯವ್ರಿಗೆ ಹಾಡುಗಾರಿಕೆ ಇತ್ತಲ್ಲ, ಅದು ಭಾಳ ಬೆನಿಫಿಟ್. ಅವರು ಪೌರಾಣಿಕದಲ್ಲಿ ಆಂಜನೇಯನ್ ಮಾಡೋರು, ಕಾಳಿದಾಸನ ಪಾತ್ರ ಮಾಡೋರು, ಭೋಜರಾಜನ ಮಾಡೋರು, ಶನಿ ಪ್ರಭಾವನಲ್ಲಿ ವಿಕ್ರಮನ್ ಪಾತ್ರ ಮಾಡೋರು. ತುಂಬ ದೊಡ್ಡ ಹಾಡುಗಾರಿಕೆ ಆತ, ಅಷ್ಟು ದೊಡ್ಡ ಇದಿತ್ತು ಹಾಡೋದ್ರಲ್ಲಿ. ಅಷ್ಟೇ ಯಾಕೆ, ಈಗ ಕವಿರತ್ನ ಕಾಳಿದಾಸ ಸಿನಿಮಾಗೆ ಇವ್ರು ಬರ್ಕೊಟ್ಟಂಥ ಸ್ಕ್ರಿಪ್ಟೇ ಅದು ಸಿನಿಮಾ ಆಗಿದ್ದು. ರಾಜ್ಕುಮಾರ್ ಅವರು. ಹೌದು. ಅದು ಮುಸುರಿ ಕೃಷ್ಣಮೂರ್ತಿಯವರು ನಾಟಕದಲ್ಲಿ ಏನೇನು ಮಾಡ್ತಿದ್ರು ಅದರದ್ದು ಡೈಲಾಗ್ಸು, ಕಂದಗಳು ಮಧ್ಯದಲ್ಲಿ ಕಾನ್ವರ್ಸೇಷನ್ ಸಾಂಗ್ಸು, ಸ್ಮಾಲ್ ಸಾಂಗ್ಸು, ಅದಷ್ಟು ಫಾದರ್ ಬರ್ಕೊಟ್ಟಿದ್ದೆ. ಆ ದುಷ್ಯಂತ ಶಕುಂತಲ ಪೋರ್ಷನ್ ಮಾತ್ರ ಚಿ ಉದಯ್ ಶಂಕರ್ ಅವರು ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರೆ ತೀರಾ ನಾಟಕದ ಥರ ಆಗ್ಬಿಡುತ್ತೆ, ಬೋರ್ ಆಗ್ಬಿಡುತ್ತೆ ಅಂತ ಅದನ್ನು ಅಡ್ಯಾಪ್ಟ್ ಮಾಡಿದ್ದು. ಅಂದರೆ ನಿಮ್ಮ ತಂದೆಯವ್ರು ಮಾಡ್ತಿದ್ದು ಸೂಪರ್ ಹಿಟ್ ನಾಟಕ ಅದು. ಹೌದು, ಕಾಳಿದಾಸ ಅಂಥೇಳಿ ನಮ್ಮ ತಂದೆಯವರೇ ಕಾಳಿದಾಸನ ಪಾತ್ರ ಮಾಡೋರು. ಅಂದರೆ ಸರ್ ಈಗ ನೋಡಿ, ಮುಸುರಿ ಕೃಷ್ಣಮೂರ್ತಿ ಅಂದರೆ ನಾವು ಸಿನಿಮಾದಲ್ಲಿ ಹಾಸ್ಯ ನಟ, ಹಾಸ್ಯ ಬರೀ ವಿಲನ್ ಅಷ್ಟೇ ನೀವು ನೋಡಿದಿರ. ಅವರು ಹಿಂದೆ ಭಾಳ ಇದೆ. ಆಂಜನೇಯನ ಪಾತ್ರ ನೀವು ನೋಡೋದಕ್ಕೆ ಅದು ಭಾಳ ಅದ್ಭುತ. ಹೆಚ್ಚು ಕಡಿಮೆ ಒಂದು 110 ಹಾಡಾಡೋರು, ಹೋಲ್ ನೈಟ್ ಸಂಪೂರ್ಣ ರಾಮಾಯಣ ಅಂತ. ಅದರಲ್ಲಿ ಹೊನ್ನಪ್ಪ ಭಾಗವತರು ರಾಮ, ಇವರು ಆಂಜನೇಯ. ಇಬ್ಬರು ಒಳ್ಳೆ ಹಾಡುಗಾರಿಕೆನಲ್ಲಿ ಕಾಂಪಿಟೇಷನ್ ಮೇಲೆ ಶುರು ಮಾಡಿಬಿಡೋರು ಹೋಲ್ ನೈಟ್. ಮೊದಲೇ ತಿಳಿಲಿಲ್ವಲ್ಲ, ಅಳಿಸೋರು ಸ್ಟೇಜ್ ಮೇಲೆ, ನಗ್ಸೋರು, ಹಾಡೋರು. ಅವರ ಹಾಡುಗಾರಿಕೆಗೆ ಜನ ಒನ್ಸ್ ಮೋರ್ ಅಂತ ಕಿರ್ಚೋರು. ಒಂದೇ ಹಾಡನ್ನ 3 ಸತಿ ಕೇಳೋರು. ಅದೇ ಕಂದ ಪದ್ಯ ಕೇಳೋರು. ಅದೇ ಸೇಮ್ ಸೀನ್ನಲ್ಲೇ 3 ಸತಿ ಹಾಡೋವರೆಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ. ಅಂದರೆ ಅವರು ಯಾವ ರೀತಿ ವಾಯ್ಸ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು ಅಂದರೆ, ಲಾಸ್ಟಲ್ಲಿ ಕೂತಿರ್ತಾ ಇದ್ರಲ್ಲ ಅವನವ್ರಿಗೂ ಒಂದೇ ಈವನ್ನಾಗಿ ಸೇಮ್ ವಾಯ್ಸಲ್ಲಿ ಕೇಳಬೇಕಿತ್ತು. ಆ ಕಾಲದಲ್ಲೆಲ್ಲ ಥಿಯೇಟರ್ಸ್ ಅಂದರೆ ಜಿಂಕ್ ಶೀಟ್ಸೇ, ಅದು ವೈಬ್ರೇಟ್ ಆಗೋದು ಅದು. ಆ ಲೆವೆಲ್ಗೆ ಅವ್ರ ವಾಯ್ಸ್ ಇತ್ತು, ಮೈಕ್ ಅವಶ್ಯಕತೆನೇ ಇರಲಿಲ್ಲ. ಅಂದರೆ ಅವರು ಈ ಗಂಭೀರ ಪಾತ್ರಗಳಲ್ಲಿ ಹೆಸರುವಾಸಿ, ನಾಟಕದಲ್ಲಿ ಹಾಸ್ಯ ಪಾತ್ರ ಎಲ್ಲ ಥರದಲ್ಲ, ಈಸ್ ಆಲ್ರೌಂಡರ್. ಸಿ, ಒಂದು ಕಾಳಿದಾಸನ ಪಾತ್ರ ಮಾಡ್ತಿದ್ದು ಅಂದರೆ ಯು ಕ್ಯಾನ್ ಇಮ್ಯಾಜಿನ್, ಯಾಕಂದರೆ ಅದು ಗಂಭೀರ ಪಾತ್ರನೇ. ಅದು ಅದರಲ್ಲಿ ಏನಾಗಿದೆ, ಕುರುಬನಾಗಿದ್ದಾಗ ಕಾಮಿಡಿ, ಅದಾದಮೇಲೆ ಕನ್ವರ್ಟ್ ಆದಮೇಲೆ ಕಾಳಿದಾಸನಾಗಿ ಕನ್ವರ್ಟ್ ಆದಮೇಲೆ ಎಂಟೈರ್ ಕ್ಯಾರೆಕ್ಟರ್ ಚೇಂಜ್ ಆಗೋಗುತ್ತಲ್ಲ. ಸೊ ಆಮೇಲೆ ಆ ಥರ ಎಷ್ಟನೇ ವಯಸ್ಸಿಗೆ ಬಂದರು ಅವ್ರು ನಾಟಕಕ್ಕೆ, ನಟನೆಗೆ? ಐ ಥಿಂಕ್ ಒಂದು 10 ವರ್ಷದ ಹುಡುಗನಿಲ್ಲೂ ಅವರು ನಾಟಕ ಸಿನಿಮಾ ಬಿಟ್ಟು ಮನೆ ಕಡೆ ಏನೂ ನೋಡೇ ಇಲ್ಲ ಬಿಡಿ ಅವರು. ಏನು ಮನೇಲಿ ಬಡತನ ಅಂತೇನಲ್ಲ, ಈಗ ಅನೇಕರು ಹೇಳ್ತಾರೆ ಗೊತ್ತಾ, ನಾಟಕಕ್ಕೆ ನಮ್ಗೆ ಊಟಕ್ಕಿಲ್ಲ ಹೋಗಿ ಸೇರಿಕೊಂಡ್ವಿ. ಇಲ್ಲಪ್ಪ, ನಮ್ಮ ಫ್ಯಾಮ್ಲಿನಲ್ಲಿ ಆ ಥರ ಎಲ್ಲ ಏನಿಲ್ಲ. ಈಗಲೂ ಜಮೀನುಗಳಿದ್ದಾವೆ. ನಮ್ಮ ತಂದೆಯವ್ರ ಕಸಿನ್ಸ್ ಫ್ಯಾಮಿಲಿಯವರೆಲ್ಲರೂ ಅದನ್ನು ಎಂಜಾಯ್ ಮಾಡ್ತಾರೆ. ನಾವು ಯಾವತ್ತೂ ಆ ಕಡೆ ಹೋಗಿ ನಮಗೆ ಶೇರ್ ಕೊಡಿ ಮಾಡಿ ಅಂತ ಏನು ಕೇಳಿಲ್ಲ. ಇವತ್ತಿಗೂ ಬೆಟ್ಟದ ಕಡೆ ಭಾಳಷ್ಟು ಜಮೀನುಗಳಿದೆ. ನನ್ನ ಮುತ್ತಜ್ಜನ ತಂದೆ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದೆ, ಓಂಕಾರೇಶ್ವರನ ದೇವಸ್ಥಾನ ಬೆಟ್ಟದಪುರದಲ್ಲಿ. ಎಲ್ಲ ಭಾಳಷ್ಟು ಯಾರು ನನ್ನ ತಾಯಿ ಆಗಲಿ ನನ್ನ ತಂದೆ ಆಗಲಿ ಇದಕ್ಕೆ ಕಷ್ಟಕ್ಕೆ ಅಂತ ಬಂದವರಲ್ಲ, ಅವ್ರ ಕಲೆನ ಇಷ್ಟಪಟ್ಟು ಬಂದವರು ತಂದೆಯವರು. ಆದರೆ ಭಾಳ ಸುಖವಾಗಿದ್ದ ಕುಟುಂಬ. ಮನುಷ್ಯ ಸುಖವಾಗಿರ್ತಾನೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ಮನೆ ಬಿಟ್ಟು ಬಂದಮೇಲೆ ಏನಾಯ್ತು, ಇಲ್ಲಿ ಕಷ್ಟಪಡಲೇಬೇಕಾಗ್ತದೆ. ನಿಮಗೆ ಇಲ್ಲಿ ಕಷ್ಟಪಟ್ಟಿರ್ಬೋದು, ಇಲ್ಲಿ ಇಲ್ಲ ಅಂತಲ್ಲ, ಬಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾರು ಕಷ್ಟಕರ ಜೀವನ ನಡೆಸಿದವರಲ್ಲ ಅವರು. ಭಾಳ ಚೆನ್ನಾಗಿ ನಾನು ನೋಡ್ದಂಗೆ ಪಡುವಾರಹಳ್ಳಿ ಪಾಂಡವರು ಚಿತ್ರ ಬಿಡುಗಡೆ ಆಗೋಕ್ಕೂ ಮುಂಚೆವರೆಗೂ ಅವರು ನಾಟಕದಲ್ಲೇ ಸೂಪರ್ ಸ್ಟಾರ್ ಅವರು. ಅವ್ರು ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಾಟಕ ಕಂಪ್ನಿಗಳಿದ್ದಾವೆ ಪ್ರತಿಯೊಬ್ಬರಿಗೂ ಇವ್ರಿಗೆ ಕರೆಯೋರು, ನನಗೆ ಇಷ್ಟು ದಿವಸ ಡೇಟ್ ಕೊಡು, ಇಲ್ಲಿ ಬಂದು ನನಗೆ ನಾಟಕ ಮಾಡು ಅಂತ. ಅದಕ್ಕೂ ಮುಂಚೆ ಅರ್ಲಿ 70s ಪರ್ಮನೆಂಟಾಗಿ ಕೆ ಹಿರಣ್ಣಯ್ಯನವರು ಮಿತ್ರಮಂಡಲ ಅಂದರೆ ಹಿರಣ್ಣಯ್ಯ ಮಿತ್ರಮಂಡಲಿ ಮಾಸ್ಟರ್ ಹಿರಣ್ಣಯ್ಯನ ಜೊತೆಯಲ್ಲೇ ಇದ್ದವರು.
ಆಮೇಲೆ ಒಂದು ಕಾಲದಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರು ತಂದೆಯವ್ರ ಕಾಲವಾದಾಗ ಜಾಸ್ತಿ ನಮ್ಮ ತಂದೆಯವ್ರನ್ನೇ ಅವ್ರನ್ನ ನೋಡ್ಕೊತಾ ಇದ್ದಿದ್ದಂತೆ. ಇವೆಲ್ಲ ನಾನು ಐ ಹ್ಯಾವ್ ನಾಟ್ ಸೀನ್ ಎನಿಥಿಂಗ್. ಅವ್ರುಗಳು ಹೇಳಿದ್ದನ್ನು ನಾವು ಕೇಳಿ ಇವತ್ತಿಗೆ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಮತ್ತು ಈವನ್ ಕಂಪ್ನಿ ಮಾಡ್ಬೇಕಾದ್ರೂ ನಮ್ಮ ತಂದೆಯವರ ಪ್ರೇರೇಪಣೆ ಅಂತ ನಾನು ಕೇಳ್ಪಟ್ಟಿರೋದು. ಯಾರು? ಹಿರಣ್ಣಯ್ಯನವರು ಮತ್ತೆ ಕಂಪ್ನಿನ ರೀಸ್ಟಾರ್ಟ್ ಮಾಡೋದಕ್ಕೆ. ಅದೆಲ್ಲ ಚಿತ್ರದುರ್ಗದಲ್ಲಿ ಇಂದನೇನೋ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ದು ಅಂತ ಕೇಳ್ಪಟ್ಟಿದ್ದೆ ನಾನು. ಪೂರ್ಣಿಮಾ ದಿನದವರೆಗೂ ಇದ್ದು ಪಕ್ವಾನ್ನಗಳನ್ನೆಲ್ಲ ಪುಷ್ಕಳವಾಗಿ ಕತ್ತರಿಸಿ ಬಿಡಬೇಕು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.